ಬಹಳಷ್ಟು ಜನ ಕರ್ನಾಟಕದಲ್ಲಿ ಮಾಜಿ MLAಗಳು, ಮುಖಂಡರುಗಳು ನಮ್ಮ ಪಕ್ಷವನ್ನ ಸೇರ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಬಿಜೆಪಿ ಪಕ್ಷ ಮತ್ತು JDS ಪಕ್ಷ, ಆ ಎರಡು ಪಕ್ಷಗಳ ಮೇಲಿರ್ತಕ್ಕಂಥ ತಿರಸ್ಕಾರ ಮನೋಭಾವ, ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಯಾವುದೇ ಸಿದ್ಧಾಂತ ಇಲ್ಲ. ಜನತಾದಳ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ. ನಾನು ಈ ಮಾತುಗಳನ್ನ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಸಂವಿಧಾನದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ, ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ಭಾರತ ಮಾತೆಯ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ. ನಾನು ಅವರಿಗೆ ಕೇಳ್ತೇನೆ, ಭಾರತೀಯ ಜನತಾ ಪಕ್ಷದವರಿಗೆ, ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ, ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ? ಯಾರಾದರೂ ಒಬ್ಬ ಜನಸಂಘದವನಾಗ್ಬೋದು, RSSನವನಾಗ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು, ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ, ರಾಜಕೀಯನೇ ಬಿಟ್ಬಿಡ್ತೀನಿ. ಯಾರಾದ್ರೂ ಒಬ್ರು ದೇಶಕ್ಕೋಸ್ಕರ ಹೋರಾಟ ಮಾಡಿದಾರ? ಆದ್ರೂ ದೇಶಭಕ್ತರು ಭಾರತ ಮಾತೆ, ಓಕೆ ಹೇಳಿ, ಭಾರತ ಮಾತೆ ಎಲ್ರಿಗೂ ಸೇರಿದವರು, ಭಾರತ ಮಾತೆ ಹೇಳಲಿಕ್ಕೆ ನಮ್ದೇನ್ ವಿರೋಧ ಇಲ್ಲ. ಆದ್ರೆ ದೇಶಭಕ್ತರು ನಮ್ಮನ್ನ ದೇಶಭಕ್ತರಲ್ಲ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಯಾವ ನೈತಿಕತೆ ಇದೆ ಇವರಿಗೆ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಸಾವಿರಾರು ಜನ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ, ಜನತಾದಳ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾದ್ರೂ? ಅದ್ವಾನಿ ಅವರು ಭಾಗವಹಿಸಿದ್ರ? ಯಾವತ್ತೂ ಭಾಗವಹಿಸಿಲ್ಲ ಅವರು. ನಿಮಗೆ ಒಂದು ಇತಿಹಾಸ ತಿಳಿಸಬೇಕು ಅನ್ನೋದಾದ್ರೆ 1925ನೇ ಇಸ್ವಿನಲ್ಲೇ ಎಡಗೆ ವಾರ್ ಅನ್ನೋರು RSS ಅನ್ನ ಸ್ಥಾಪನೆ ಮಾಡಿದ್ರು. 1925. 1951ಕ್ಕೆ ಜನಸಂಘ ಸ್ಥಾಪನೆ ಆಯಿತು. ಅದಾದ್ಮೇಲೆ 1980ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಾಪನೆ ಆಯಿತು. ಭಾರತೀಯ ಜನತಾ ಪಕ್ಷ ಅದನ್ನೇ ಜನಸಂಘನೇ ಭಾರತೀಯ ಜನತಾ ಪಕ್ಷ ಆಯಿತು. 1942ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ
ಅಂತಕ್ಕಂಥ ಕರೆಯನ್ನ ಇಡೀ ದೇಶದ ಜನರಿಗೆ ಕೊಟ್ಟರು. ಯಾರಾದರೂ ಒಬ್ಬ RSS ನವರಾಗ್ಲಿ, ಎಡಗೇವಾರಾಗ್ಲಿ, ಗುರೂಜಿ ಆಗ್ಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಮತ್ತೆ ಹೆಂಗೆ ಇವರು ಭಾರತಾಂಬೆಯ ಮಕ್ಕಳು, ದೇಶಭಕ್ತರು ಹೇಗಾಗ್ತಾರೆ? ದೇಶಭಕ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಬಿಜೆಪಿಯವರಿಗಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು. ಅವರು ನಿನ್ನೆ ಯಾರವನು ಕೂತ್ಕೊಳ್ಳೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.